ಚಾ ಕಿತ್ಲಿ ಒಳಗೆ ಚಾ ಮಾಡಿಬಿಟ್ರು ಅವರು. ಈಗ ನಾವೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದ್ರೆ ಚಾದ ಬೋಗನ್ಯಾಗ ಚಾ ಮಾಡಿ ಹಿಂದೆಗಡೆ ಕಿತ್ಲಿಗೆ ಹಾಕೀವಿ. ಆದ್ರೆ ಅವ್ರು ಅದರಾಗ ಮಾಡಿದ್ರಿ. ಇವತ್ತು ನಾನು ಇದ್ರಾಗ ಮಾಡ್ತೀನಿ, ಹೆಂಗಾಗತ್ತ ನೋಡೋಣ. ಅಯ್ಯೋ ಶಿವನ, ಅಲ್ಲ ಚಾ ಕಿತ್ಲಾಗಿ ಇದ್ದ ಉಕ್ಕಕತ್ತೈತಿ, ಸುಮ್ಮನೆ ನಿಂತ ಆಲಿಕ್ಕಿ. ಅಲ್ಲ ರಶ್ಮಿ, ಚಾ ಉಕ್ಕಕತ್ತೈತಿ, ಸುಮ್ಮನೆ ನಿಂತಿಯಲ್ಲ. ಅದೇನು ಭಾಳ ಬಿದ್ದಿಲ್ಲ, ಸ್ವಲ್ಪ ಬಿದ್ದತಿ. ಇದನ್ನ ಹೋಗಿ ಅತ್ತಿ ಮುಂದೆ ಹೇಳ್ಬೇಕು ನೋಡು. ನಾ ಯಾಕೆ ಹೇಳಿ, ಆದ್ರೆ ಒಂದು ಟಿಪ್ಸ್ ಹೇಳ್ತೀನಿ. ಇಷ್ಟು ಜೋರ ಗ್ಯಾಸ್ ಇಡಬಾರ್ದು. ಸ್ವಲ್ಪ ಅಂದ್ರೆ ಈಗೇನು ಪಾತ್ರೆ ಇಟ್ಟಿರ್ತೀಯಲ್ಲ, ಆ ಪಾತ್ರೆಕಿನ್ನ ಹೊರ ಬಂತಂದು ಸುಮ್ಮನೆ ಗ್ಯಾಸ್ ವೇಸ್ಟ್ ಅಲ್ಲನ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಇಡಬೇಕಿಲ್ಲ. ಅಷ್ಟು ದಿಂಗ್ ಅಂತ ಜೋರಾಗಿ ಇಟ್ರೆ ಸುಮ್ಮನೆ ಅದು ಚಾ ಕಿತ್ಲಿ ಹಾಳಾಗಿ ಹೋಗ್ಬಿಡ್ತೈತಿ, ಕರ್ರಗಾಗ್ಬಿಡ್ತೈತಿ ಒಳಗೆ. ಹೌದು, ನಾನು ನೀ ಏನು ಅನ್ಕೊಂಡು ಗುಗ್ಗು ಐತಿ ಇದಕ್ಕೇನು ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡು ಏನು ಪ್ರತಿ ಒಂದ್ರಾಗೂ ಮೂಗು ತುರಿಸ್ಕೊಂತ ಬಂದುಬಿಡ್ತಿ. ಎಲ್ಲಾನು ಹೇಳೋದಾನ ನೋಡ್ಸೋಣಂದಕ್ಕ. ನನಗೂ ಎಲ್ಲ ಗೊತ್ತೈತಿ. ಸುಮ್ಮನೆ ಎಲ್ಲದ್ರಾಗೂ ನೀನ ದೊಡ್ಡ ಶಾಣೆಕೆ ಅಂತ ತೋರ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಸಾಲಿ ಕಲ್ತೀನಿ, ನನಗೂ ಎಲ್ಲ ಅರ್ಥ ಆಗುತ್ತೆ. ಎಲ್ಲಾನು ಹೇಳೋದ ಇದನ್ನ ಹೇಳೋದಕ್ಕೆ ರಾತ್ರಿ ಏನಂತ ಗೊತ್ತಾನ, ಇದು ನನಗೇನು ಬರಂಗಿಲ್ಲ, ನೀ ಮಾತ್ರ ದಿವ್ಯ ಶಾಣೆಕಿ ಅಂತ ಹೇಳ್ತಾಳೆ. ನಿನಗೆ ಹೆಸರು ತಗೋಬೇಕಂತ ಹೇಳಿನ ಬೇಕಂತ ಹಂಗತಿ ಹೇಳ್ತಿ, ಹೌದಿಲ್ಲ? ನಾನೇನು ಮಾಡೋಕ್ಕಾಗಂಗಿಲ್ವ. ನಾನು ಆ ದೃಷ್ಟಿ ಒಳಗೆ ಹೇಳಿಲ್ಲ, ನೀನು ಎಲ್ಲದಕ್ಕೂ ಅಪಾರ್ಥ ಮಾಡ್ಕೊತಿಲ್ಲ. ಅಲ್ಲ ಹಿಂದೆಗಡೆ ನೋಡ, ಚಾ ಕಿತ್ಲಿ ಗಾಂವ್ಗೆ ದಿಂಗ್ ಹಚ್ಚಿಬಿಡ್ತಿ. ಆ ಚಾ ಎಲ್ಲ ಸುಟ್ಟು ಕರ್ರಗಾಗಿ ಅದು ಒಳಗೆ ಕರ್ರಗಾಗ್ಬಿಡ್ತೈತಿ. ಅದು ತಿನ್ನ ಬೈತಾರೆ. ಅದಕ್ಕೆ ಹೇಳಿದೆ ನಾನು, ಬೇದ್ರೆ ನನ್ನ ಬೇದಿರ್ತಾರೆ. ನೀನು ನಿಂದು ಏಟೈತೆ ಅಷ್ಟು ಕೆಲಸ ಮಾಡು. ಎಲ್ಲದ್ರಾಗೂ ಮೂಗು ತುರಿಸ್ಕೊಂಡು ಬಂದ್ಬಿಡ್ತಿ. ನಾ ಏನು ನಿನ್ನ ಗತಿ ಕಡಿಮೆ ಕಲ್ತಿಲ್ಲ. ನಂದು PUC ಮುಗ್ದತಿ. ನನಗೇನು ಮಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತೈತಿ. ಎಲ್ಲದ್ರಾಗೂ ಹೇಳಕ್ಕೆ ಬರ್ತಿ. ನನಗೆಲ್ಲ ಗೊತ್ತೈತಿ. ಸುಮ್ಮನೆ ನಿನ್ನ ಜೊತೆ ಮಾತಾಡಿ ನನ್ನ ಟೈಮ್ ವೇಸ್ಟ್ ಆಯ್ತು ನೋಡು. ನಮ್ಮ ಮನೆಯವ್ರು ಹೊರಗೆ ಹೋಗು ನಂದಿದ್ರು. ಸರಿ ಆಯ್ತ, ಚಾನು ಬೇಡ ಏನು ಬೇಡ. ಸುನಂದ, ಒಂದಿಟ್ಟು ಚಾ ಮಾಡಿಕೊಡು. ಓ, ಹಾಳಾಗಿ ಇಟ್ಬಿಟ್ಟೇನ? ಸುನಂದ, ಯಾಕೆ ಮಕ್ಕ ಸಪ್ ಮಾಡ್ಕೊಂಡ್ರಿ? ಯಾರು ಏನಾರು ಅಂದ್ಲನ? ಅವು ಏನಾರು ಅಂದ್ಲನ? ಅವನ ಸ್ವಭಾವ ಸ್ವಲ್ಪ ಹಂಗೈತಿ. ಆಕಿ ದಡದ್ ಬಡದ್ ಮಾತಾಡೋದು ಭಾಳ. ಅವ್ವ ಏನಂದ್ರು ಹಚ್ಕೋಬೇಡ. ಇಲ್ಲ, ಅತ್ತಿಯರು ಏನೂ ಅಂದಿಲ್ಲ. ಆದ್ರೆ ರಶ್ಮಿ ಕೂಡ ನಾನು ಇಷ್ಟು ಚಂದ ಮಾತಾಡ್ತೀನಿ ರೀ. ಆದ್ರೂ ಆಕಿ ನನ್ನ ಕೂಡ ಅಷ್ಟೇ ಚಂದ ಮಾತಾಡಂಗಿಲ್ಲ. ಎಲ್ಲಾದ್ರಾಗೂ ನಾನೇನೋ ತಪ್ಪು ಮಾಡೀನಿ ಅನ್ನೋ ಹಂಗೆ ಮಾತಾಡ್ತಾಳೆ. ನನಗೂ ಆಗ್ತಂಗಿರಿಲ್ಲ. ಏನೋ ನನಗೆ ತಂಗಿ ಸಿಕ್ಕಳಂತೆ ನನಗೆ ತುಂಬ ಖುಷಿ ಆಯ್ತು. ನಾ ಆಕೆ ಕೂಡ ಚಂದಾಗಿರ್ಬೇಕಂತೀನಿ. ಆಕೆ ಯಾಕನೋ ಒಂದು ನಮೂನಿನ ಮಾಡ್ತಾಳೆ. ನೋಡು, ಆಕಿ ಸ್ವಭಾವ ಹಂಗ ಅದ. ಆಕಿಗೇನು ಹೇಳ್ಕೊಡಕ್ಕೆ ಹೋಗ್ಬೇಡ ನೀನು. ನೀನಾತು ನಿನ್ನ ಕೆಲಸ ಆತು, ಅದ್ರ ಮಾಡ್ಕೊಂಡಿರ. ಅವ್ರು ಇವರು ವಿಚಾರ ತೊಗೊಂಡು ಏನು ಮಾಡ್ತಿ ಸುನಂದ? ಆಕಿ ಏನಾರ ಒಂದು ಮಾತು ಅನ್ಬೇಕು, ನೀನು ಮಕಸಪ್ ಮಾಡ್ಕೊಂಡು ನಿಂದಿರ್ಬೇಕು. ಅದು ಯಾಕೆ ಬೇಕು? ಮನ್ಸಿಗೆ ಬ್ಯಾಸರ ಮಾಡ್ಕೊಳೋದು ಎದಕ್ಕೆ ಬೇಕು? ಆಕಿ ಕೇಳಾರ್ದ ನೀ ಏನು ಹೇಳಕ್ಕೆ ಹೋಗ್ಬೇಡ ಇನ್ಮೇಗಿದ್ದ, ಆತ? ಅವ್ವ ನಿನಗೆ ಎಷ್ಟು ಕೆಲಸ ಹೇಳ್ತಾರಲ್ಲ ಅಷ್ಟು ಮಾಡಿ ಸುಮ್ಮನೆ ಕುಂದ್ರಕಲ್ಲಿ. ನೀನು ಅದು ಹಂಗಲ್ಲ ಹಿಂಗ ಅಂತೇಳಿ ಆಕಿಗೆ ಏನು ಹೇಳ್ಕೊಡಕ್ಕೆ ಹೋಗ್ಬೇಡ. ಅದನ್ನ ಹೇಳ್ಕೊಡಕ್ಕೆ ನಮ್ಮವ್ವ ಅದಳ, ಹೇಳ್ಕೊಡ್ತಾಳ ಅಂತ ನಿಂದು ಇಷ್ಟ ಐತಿ ಅಷ್ಟೇ ಕೆಲಸ ಮಾಡ್ಬೇಕು ನೋಡು. ನಾ ಹೇಳ್ತೀನಿ ನೋಡು. ಸರಿ. ಯವ ಒಂದಿಟ ಕುಂದ್ರು. ಇಲ್ಲಿ ಕುಂದ್ರ ಬಾ, ಬಿಸಿಲಾಗ ನಿನಗೆ ಸುಸ್ತಾಗೈತಿ. ಕುಂದ್ರ ಬಾ ಇಲ್ಲಿ. ಯವ ಕುಡಿಯಕ್ಕೆ ನೀರು ತರಲಿ ನಿನಗೆ? ಏನು ಬೇಡವ. ಹುಷ್ಯಪ್ಪ, ಯಾಕಾಗನ ಸುಸ್ತ ಹಾಕತ್ತ. ಡಾಕ್ಟ್ರ್ ಏನಂದ್ರು ಪರವ? ಹೊಟ್ಟೆ ತುಂಬ ಊಟ ಮಾಡಬೇಡ್ರಿ, ಚಾ ಭಾಳ ಕುಡೀರಿ, ಮತ್ತು ಕೆಲಸ ಜಾಸ್ತಿ ಮಾಡಿರಿ ಅಂತ ಹೇಳಿದ್ರು ನೋಡಿ ಅಮ್ಮ ಈಕಿಗೆ. ಇನ್ನೂ ನಿಮ್ಮ ಮೈಯ ಶಕ್ತಿ ಐತಿ, ಎಲ್ಲರ ಕೆಲಸನೂ ನೀನ ಮಾಡ್ರಿ ಅಂತ ಹೇಳಿ ಕಳಿಸಿದ್ರು. ಏನು ಹೇಳಾಕತ್ತೇವ, ಸುಮ್ಮಿರು. ಆಕೆ ಮಾತು ಏನು ಕೇಳ್ತೀರಿ ಅತ್ಯಾರ? ಇನ್ನೇನು ಮತ್ತೆ? ಓ ಕಳ್ಳಾಗ ಜ್ವರ ಇದ್ದು ಅಂತ ಮೊನ್ನೆ ಈಕಿ ಜ್ವರ ಬಂದವು. ನಮ್ಮ ಮುಂದೆ ಹೊಟ್ಟೆ ಹೇಳಿಲ್ಲ. ಹೋಗಿ ಒಂದು ಡೋಲೋ ಗುಳಿಗೆ ತಗೊಂಡ ನೋಡಿ ಅಮ್ಮ ಈಕಿ. ಒಬ್ಬರಿಗೆ ಹೇಳ. ಮತ್ತು ಅವು ಜ್ವರ ಕಾದು ಹಿಂದೆಗಡೆಗೆ ಹೆಚ್ಚಾಗ್ಬಿಟ್ಟೈತಿ. ಈ ನೋಡಿ ದವಾಖಾನೆ ಕರ್ಕೊಂಡೋಗಿದ್ದಲ್ಲ, ಡಾಕ್ಟ್ರು ವೀಕ್ ಭಾಳ ಆಗ್ಯಾರ, ಚಾ ಭಾಳ ಕುಡಿತಾರೆ ಇವರು, ಸರಿಯಾಗಿ ಊಟ ಮಾಡಂಗಿಲ್ಲ ಅಂತೇಳಿ ಬೈದ್ರು. ಟಾನಿಕ್ ಅದು ಕೊಟ್ಟಾರ ನೋಡು, ವೀಕ್ ಭಾಳ ಆಗ್ಯಾಳ ಅಂತವು. ಹಿಂಗಾತಂದ್ರೆ ಭಾಳ ಕಷ್ಟ ಐತ್ರಿ ಅಂತೇಳಿ ಅಂದ್ರೆ ಮತ್ತೆ ಒಂದು ಸಲೈನ್ ಹಚ್ಚಿದ್ರು. ಅವ್ವ ಭಾಳ ವೀಕ್ ಆಗ್ಯಾಳಂತ ಟಾನಿಕ್ ಅದು ಬರೀ ಕೊಟ್ಟಾರ ನೋಡು. ಕೆಲಸ ಅದು ಭಾಳ ಬೇಡ ಅಂದ್ರೂ ಕೇಳಂಗಿಲ್ಲ. ನಾ ಎಷ್ಟು ಬಡ್ಕೊಂತೀನವ, ನಿಮ್ಮವ್ಗ ಒಟ್ಟ ಬುದ್ಧಿನೇ ಇಲ್ಲ. ಅಷ್ಟ್ರೂ ಕುಂದ್ರಿಸಿ ಕೆಲಸ ಮಾಡ್ತಾ ಹೇಳಿದ್ರು ಕೇಳಂಗಿಲ್ಲ. ನಾಳೆ ಏನು ಕಿನಾರ ಹಾಕಿ ಬಿದ್ದಂದ್ರೆ ಯಾರು ನೋಡ್ತಾರ? ಸೊ ಅದ್ಗೇಡಿ ಹೊಟ್ಟಿಗೆ ಸರಿಯಾಗಿ ಕೂಳ ತಿನ್ನಂಗಿಲ್ಲ ಈಕಿ. ನನಗೆ ಗೊತ್ತೈತಿ. ಬರೀ ಚಾ ಕುಡ್ಕೊಂತ ಅಡುಗೆ ಮಾಡ್ಕೊತ ಕುಂತು ಬಿಡ್ತಾಳೆ ಈಕಿ. ಒಮ್ಮಾಲೆ 12 ಆಗಿರ್ತದೆ ನೋಡು, ಆವಾಗ ಊಟ ಮಾಡ್ತಾಳೆ ಈಕಿ. ನನಗೂ ಹೇಳಿ ಸಾಕಾಗೈತವ ಅಮ್ಮ. ಹೊಲಕ್ಕೂ ಓಡಿ ಹೋಗ್ತಾಳ, ಎಲ್ಲನೂ ಮಾಡಿನ ಅಂತ. ಅದು ನಿಮ್ಮ ಚಿಗವನು ಹಂಗೈತಿ. ಬುದ್ಧಿಗೇಡಿ ನಮ್ಮ ಅಕ್ಕ ಮಾಡಾಕತ್ತತಿ. ನಾನು ಒಂದಿಟ್ಟು ಎದ್ದು ಮಾಡ್ಬೇಕು ಅನ್ನೋದಿಲ್ಲ. ನೀನು ನೋಡು, ನಿಮ್ಮವ್ವ ಮಾಡಿದಾಗ ಹೋಗಿ ಆಕಿ ಊಟಕ್ಕೆ ಕೊಟ್ಟು ಬಂದಾಳ.
ಏನು ಒಂದಿನ ಊಟ ಅನ್ಲಿಕ್ಕಂದ್ರೆ ಈ ಹೇರ್ಕೊಂಡು ಹೋಗಿದ್ರೆ ಹಾಕಿದ್ದು ಈಗ ಹೋಗಿ ಕೊಟ್ಟು ಬಂದ ಆಕಿಗೆ ಎಷ್ಟು ಹೇಳಿದ್ರು ಅಷ್ಟೇ ಈಕಿದ. ತಡಿ ಒಂದು ಸ್ವಲ್ಪ ಅನ್ನ ಬಿಸಿದ ಅನ್ನ ಮಾಡ್ತೀನಿ, ಹಾಲು ಹಾಕೊಂಡ್ಬರ್ತೀನಿ, ಊಟ ಮಾಡು. ಗುಳಿಗೆ ತಗೋಬೇಕೀಗ. ಯವ್ವ ನಾ ಏನೂ ಇಲ್ಲ ಯವ್ವ, ತಲೆ ಸಿಡಿ ಹಾಕತ್ತೈತಿ. ಒಂದೆರಡು ಚಹಾ ಮಾಡ್ಕೊಂಡು ಬಂದ್ಬಿಡು. ಯಾವ ಡಾಕ್ಟ್ರ್ ಏನು ಹೇಳ ಒಟ್ಟ ಚಹಾ ಕುಡಿ ಬೇಡ ಅಂತ ಹೇಳ ಡಾಕ್ಟ್ರ, ಮತ್ತೆ ಚಾನ ಬೇಕಂತ. ಅಲ್ಲಿ ಒಂದು ಇಡ್ಲಿ ಕೊಡಿಸಿದ್ದೆ ತಿನ್ಲಿಲ್ಲ ನೋಡ್ಯಮ್ಮ, ಹಂಗ ಬಂದ್ಲು. ಸುಮಿತ್ರಿ ಆರೋಗ್ಯದ ಬಗ್ಗೆ ಒಂದಿಟ್ಟು ಕಾಳಜಿ ವಹಿಸು. ಅಯ್ಯೋ ನಾಳೆ ಹೆಂಗೆ ಮಾಡಲಿ ಅಂತೀನಿ ನಾನು. ಖಾಸಗಿ ಹಾಸಕ್ಕೆ ಆಳಾರ ಹೇಳೀನಿ, ನಾಳೆ ನಸಿನಾಗ ಹೋಗ್ಬೇಕು. ಹೆಂಗೆ ಮಾಡಲಿ ಇವ ಈ ಮತ್ತೆ ತಯಾರಾದಿನ ಈ ಗುಳಿಗೆ ತೊಗೊಳೋದ ಏನು? ಮತ್ತೆ ನಾಳೆ ಹೊಲಕ್ಕೆ ಹೋಗುದು ನೋಡು. ಹಿಂಗತಿ ಆದ್ರೆ ಆರಾಮಾಕತ್ತೇನೆ ನಿನಗೆ? ಸುಮ್ಮನೆ ಮನೆಯಾಗಿರು. ಅಯ್ಯೋ ಆಳಿನ ಹಿಂದೆ ಯಾರು ಹೊಕ್ಕಾರ? ಮತ್ತು ಆಳಿನಿಂದ ಹೋಗ್ಲಿಕ್ಕಂದ್ರೆ ಯಾರು ಕೆಲಸನ ಮಾಡಂಗಿಲ್ಲ. ಒಬ್ರು ಅವ್ರಿಗೆ ಹಿಂದೆ ಬೇಕು. ನಾ ಹೊಕ್ಕಿನ, ನೀ ಸುಮ್ಮನೆ ಮನೆಯಾಗಿರು. ಏನು ದಗದ ಮಾಡಕ್ಕೆ ಹೋಗ್ಬೇಡ. 1-2-3 ದಿನ ಸುಮ್ಮನೆ ಇರು ನೀನು. ಅಯ್ಯೋ ಹಂಗಂದ್ರೆ ಹಂಗೆ ನಿಮ್ಮ ಅತ್ತೆಯರು ಅದಾರ ಅಲ್ಲ, ನಿಮ್ಮ ಕಾಕಾಗ ಬುತ್ತಿ ಮಾಡಿ ಕಟ್ಟಬೇಕು. ಇಷ್ಟೆಲ್ಲ ಕೆಲಸ ಇರ್ತಾವೆ, ಮಾಡಬಾರ್ದು ಅಂದ್ರೆ ಹೆಂಗೆ ತಂಗಿ? ಅವ್ರ ಕಾಕಾಗ ಬುತ್ತಿನ ಅವ್ನು ಹಿಂತಿದಾಳ, ಆಕೆ ಮಾಡಿ ಕಟ್ತಾಳ. ಆಕೆ ಸರೋಜಿ ಬರ್ಲಿ ಇವತ್ತು ಮನೆಗೆ, ಹೇಳ್ತಾನೆ ಆಕೆಗೆ. ಸುಮ್ಮನೆ ಬಿಟ್ಟಂಗೆ ಮ್ಯಾಕೆ ಆಕಿ ಚೈನಿ ಬಸ್ಲಿಂಗಿಗತ್ತೆ. ನೋಡಿ ಇವತ್ತು ಚೈನಿ ಹೋಗ್ಯಾಳ ಮಗಳನ್ನ ಕರ್ಕೊಂಡು. ಮನ್ಯಾಗ ಏನು ಆತು ಹೋತು ಅನ್ನೋದಿಲ್ಲ ಇಲ್ಲ ಅವಕ್ಕ. ಅಯ್ಯಯ್ಯ ಒಯ್ನಿ ಯಾಕೆ ಬ್ಯಾಗ್ ತೊಗೊಂಡ್ಬಂದ್ಲು? ಯಮ್ಮ ಒಂದಿಟ್ಟು ಹಾಕಿಡ್ತೀರಿ ನೋಡು. ನೀ ಎದಕ್ಕೆ ಬಂದಿ ಈ ಮನೆಗೆ? ನಿನ್ನ ಯಾರು ಬಾ ಅಂತ ಹೇಳಿದ್ರ? ನನ್ನ ಮನೆ, ನಾನು ನಿಮ್ಮ ಕೂಡ ಇರ್ತೀನಿ. ನಾ ಇಲ್ಲೇ ಇರಾಕಿ. ಈ ಮನ್ಯಾಗ ನಿಮ್ಮೆಲ್ಲರಿಗೆ ಹಂಗೆ ಅಧಿಕಾರ ಐತಿ, ನನಗೂ ಈ ಮನ್ಯಾಗ ಅಧಿಕಾರ ಐತಿ. ನಾ ಇಲ್ಲೇ ಇರ್ತೀನಿ. ಅಧಿಕಾರದ ಬಗ್ಗೆ ನೀ ಮಾತಾಡಬೇಡ. ಅವೆಲ್ಲದನ್ನ ಸೋದೆ ನಿನ್ನ ಮುಂದೆ ಬಿಟ್ಟು ಹಿಂದೆ ನಿಂತಾನ ನಿನ್ನ ಗಂಡ. ನೀವು ಮಾಡಿದ್ದ ಅವಮಾನ ಮೋಸ ಎಲ್ಲ ನೆನಪಾರ್ಯಾರಂತ ಮಾಡಿ ಏನು? ಎದಕ್ಕೆ ಬಂದಿ ಈ ಮನೆಗೆ? ನಡಿ ನೀ ಹೊರಗೆ. ಈ ಮನೆ ಒಳಗೆ ನೀ ಹೆಜ್ಜೆ ಇಡಬೇಡ. ನೋಡ್ರಿ ಅಮ್ಮಾರ, ನನಗೆ ನಿಮ್ಮ ಕೂಡ ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ನಾನು ನಿಮ್ಮ ಕೂಡ ಜಗಳ ಮಾಡಕ್ಕೆ ಬಂದಿಲ್ಲ. ನಾನು ಈ ಮನ್ಯಾಗ ಇರಾಕ್ ಬಂದೀನಿ. ನಾನು ಈ ಮನೆ ಸೊಸಿ ಎಷ್ಟು ದಿನ ಅಂತೇಳಿ ಹೊರಗಿರೋನು. ನಿಮ್ಗೆಲ್ರಿಗೂ ಹೆಂಗೆ ಅಧಿಕಾರ ಐತಿ ಈ ಮನೆಯಾಗಿರೋ ಅಧಿಕಾರ, ನನಗೂ ಈ ಮನೆಯಾಗಿರೋ ಅಧಿಕಾರ ಐತಿ. ಇರ್ತೀನಿ ನಾನು ಇಲ್ಲೇ. ನನ್ನ ಮನೆ ಬಿಟ್ಟು ಹೊರಗೆ ಹೋಗಂದ್ರೆ ಆಸ್ತಿ ಕೊಡ್ರಿ. ನಮಗೂ ಆಸ್ತಿ ಬೇಕು. ಆಸ್ತಿ ಕೊಡ್ರಿ, ನಾ ಈ ಮನೆಯಾಗಿರಂಗಿಲ್ಲ. ನಮ್ಮ ಪಾಲಿಗೆ ಏನು ಬರುತ್ತಲ್ಲ ಅದನ್ನ ಆಸ್ತಿ ಕೊಟ್ಬಿಡ್ರಿ. ಅನ್ಕೊಂಡೆ ಬ್ಯಾಗ್ ತೊಗೊಂಡು ಮನೆ ಒಳಗೆ ಬರೋ ಹೊತ್ತಿಗೆ ಏನೋ ಒಂದು ಇಟ್ಕೊಂಡ ಬಂದ ಈಕೆ ಅಂತೇಳಿ. ಇದು ನಿನ್ನ ಸ್ವಂತ ಬುದ್ಧಿ ಅಲ್ಲ ಅನ್ನೋದು ಗೊತ್ತೈತಿ. ಒಂದಿಷ್ಟು ಮಂದಿ ಕಿಲಿ ತಿರುವ್ಯಾರ ಅನ್ನೋದು ಗೊತ್ತೈತಿ. ಯಾರು ನನ್ನ ಮನೆ ಮುರಿಯಾಕತ್ತಾರ ಅನ್ನೋದು ಗೊತ್ತೈತಿ. ಆಸ್ತಿ ಕೇಳಕ್ಕೆ ಬಂದಾಳ. ಎದಕ್ಕೆ ಕೊಡ್ಬೇಕು ಆಸ್ತಿನ? ನೋಡ್ರಿ ಅಮ್ಮಾರ, ಈ ಮನೆ ಮಗ ನನ್ನ ಗಂಡ. ಈ ಮನೆಗೆ ಅಧಿಕಾರ ಅದನ. ನನ್ನ ಗಂಡಗೆ ಬರೋ ಪಾಲನ ಕೊಡ್ರಿ. ಇಲ್ಲ ಅಂದ್ರೆ ನನ್ನ ಗಂಡನ ಈ ಮನ್ಯಾಗ ಇರಕ್ಕೆ ಬಿಡ್ರಿ. ಎಲ್ಲ ಮುಗಿತನ. ಮತ್ತೆ ಇದು ಚಲೋ ಆತ. ದೇವ್ರ ಎಂತಾದ ಬಂತಪ್ಪ ಯಪ್ಪ ದೇವ್ರ. ಇನ್ನೂ ಏನೇನು ಕಣ್ಣಿಲೆ ನೋಡೋದೈತೆ ನಾನು. ಏಂತಿನ ಮುಂದೆ ಬಿಟ್ಟು ನಾಟಕ ಆಡಕತ್ತಾನವ ಸೋದ್ಯ. ಆತ ಹಂಗಾದ್ರೆ ನೀ ಯಾವಾಗ ಈ ಮನ್ಯಾಗ ಇರ್ತೀನಿ ಅಂತಂದ್ರೆ ನಂದು ಒಂದು ಕಂಡೀಷನ್ ಐತಿ. ಆ ಕಂಡೀಷನ್ ಮ್ಯಾಗ ನೀ ಇರ್ಬೇಕು. ನೀನೇನಾರ ಬರೀ ಕುಂತ್ಕೊಂಡು ತಿಂದು ಅಡ್ಡಾಡಿನಂದ್ರೆ ಆಗಂಗಿಲ್ಲ. ಈ ಮನಿದಾಗ ಎಲ್ಲ ಮಾಡ್ಬೇಕು. ನನ್ನ ಸೊಸಿ ಅಂದ್ರೆ ನಿಮ್ಮ ಅತ್ತೆಗಳಲ್ಲ ಆಕಿ ಏನೇನು ಜವಾಬ್ದಾರಿ ಹೊತ್ಕೊಂಡಾಳ, ಆಕಿ ಏನೇನು ಕೆಲಸ ಮಾಡ್ತಾಳ ಅದನ್ನೆಲ್ಲ ಮಾಡು. ಒಂದು ಹಿಡ್ದ ಎಲ್ಲ ದಗದ ಮಾಡು ಅಂದ್ರೆ ಈ ಮನೆ ಸೊಸಿ ಅಂತ ಒಪ್ಕೊಂತೀನಿ. ಇಲ್ಲ ಅಂದ್ರೆ ಇಲ್ಲ. ಯಾ ಬಿಡುಗಾಸನು ಸಿಗಂಗಿಲ್ಲ ನಿನಗೆ. ಇದು ಅಜ್ಜ ಮುತ್ಯಾರು ಗಳಿಸಿದ ಆಸ್ತಿ ಅಲ್ಲ. ಇದೊಂದ ಮನೆ ಗಳಿಸ್ಯಾರ. 5 ಎಕರೆ ಹೊಲ ಆಟ ಗಳಿಸಿರೋದು ಈ ಅಜ್ಜ ಮುತ್ಯಾರು. ಉಳಿಕೆದ್ದು ಏನು ಹಿಡಿದಿದ್ದು ನನ್ನ ಗಂಡ ಹಿಡ್ದಾನ 10 ಎಕರೆ ಹೊಲನ. ಅದನ್ನ ನಮ್ಗೆ ಯಾರಿಗೆ ಬೇಕು ಅವ್ರಿಗೆ ಮಾಡಿ ಹೋಗ್ಬೋದು. ಅಮ್ಮ ಬರೋಬ್ಬರಿ ಹೇಳಿಲ್ಲ ನೋಡು. ಯಾವ ನೀ ಏನು ಮಾತಾಡಬೇಡ, ಸುಮ್ಮನೆ ಇರು. ನಮ್ಮ ಸುಮಿತ್ರವ ಈ ಮನೆ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಯ ಹಂಗತಿ ನೀನು ನಿಭಾಯಿಸ್ಕೊಂಡು ಹೋದೆ ಅಂದ್ರೆ ಇಡೀ ಮನೆ ಜವಾಬ್ದಾರಿನ ನಿನಗೆ ಕೊಡ್ತೀನಿ. ಮತ್ತು ಏನಾರ ನಾಟಕ ತೆಗದೆ ಅಂದ್ರೆ ನಿನ್ನ ಬಿಡಾಕೆ ಇಲ್ಲ. ಅದು ಹಂಗಾತು ಇದು ಹಿಂಗಾತು ಅನ್ನೋ ಹಂಗೆ ಇಲ್ಲ. ನಿಮ್ಮ ಕಂಡೀಷನ್ಗೆಲ್ಲ ಒಪ್ಕೊಂಡಿನ್ರಿ. ನಾ ಇರ್ತೀನಿ ರೀ. ಸರೋಜಿ ಅಂತೀನಿ ನೋಡು. ಸುಮಿತ್ರಿ ಇನ್ನ ರೆಸ್ಟ್ ತಗೋ. ಸಸಿ ಬಂದಾಳ ಮಾಡಿ ಹಾಕಕ್ಕ. ಗಪ್ ಚುಪ್ ಕುಂದ್ರು. ಈ ಮನೆಯಾಗಿನ ಆಕಿನ ಎಲ್ಲ ದಗದ ಮಾಡೋದು. ಅತ್ತೇರು ನೀವು ಏನು ಹೇಳಕತ್ತೀರಿ? ಮನ್ಯಾಗ ಇವರು ಇಲ್ಲ, ಮಾವರು ಇಲ್ಲ. ನಾನು ಬರೋಬ್ಬರಿನೇ ಹೇಳಿ ನೀ ಸುಮ್ಮನೆ ಇರು. ಇಲ್ಲಿ ತಳಗಿನ ಪಾನ್ಯಾಗಿರು. ನೆಸಿನ್ಯಾಗ 4 ಕೈ ಹೇಳ್ಬೇಕು. ಎದ್ದು ಅಂಗಳ ಕಸ ಗುಡಿಸ್ಬೇಕು, ಸಗಣಿ ಬಾಚ್ಬೇಕು, ಮನೆ ಎಲ್ಲ ಸ್ವಚ್ಛ ಮಾಡ್ಬೇಕು, ಮನೆಯವ್ರಿಗೆಲ್ಲ ಚಹಾ ಮಾಡ್ಬೇಕು, ಅಡುಗೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ನನಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತೆ. ಬರ ಮುದುಕಿ ಮುಂದೆ ನೋಡಕಂತೀರ ರಂಗ ನಾಟನ. ಈ ಮನೆ ಒಳಗೆ ಕಾಲು ಇಡೋದೊಂದು ಬೇಕಾಗಿತ್ತು ನನಗೆ. ಈಗ ಬ್ಯಾಗ್ ಇಟ್ಟು ನಿಮ್ಮ ಅತ್ತಿಗೆ ಒಂದಿಟ್ಟು ಅನ್ನ ಹಾಲು ಹಾಕೊಂಬರೋಗು. ಬಿಸಿ ಅನ್ನ ಮಾಡಕ್ಕಿಗೆ. ಅತ್ತಿರಿ ನಿಮ್ಗೆ ಆರಾಮಿಲ್ರಿ? ತಡ್ರಿ, ಇನ್ನು ಮ್ಯಾಗಿದ್ದ ನಿಮ್ಗೆ ಏನು ಕೆಲಸ ಹಚ್ಚಂಗಿಲ್ಲ. ಎಲ್ಲ ಕೆಲಸ ನಾನು ಮಾಡ್ತೀನಿ. ನಿಮ್ಗೆ ಅನ್ನ ಮಾಡ್ಕೊಂಬರ್ತೀನಿ ತಡ್ರಿ ಮೆತ್ತಗೆ.
ಎಲ್ಲಾರ್ದು ಒಂಥರ ತಿಂಡಿನ ಆಗೈತಿ. ಸುಮ್ಮಿದ್ದಂಗೆ ಎಲ್ಲರೂ ಒಂದು ತಿಂಡಿನ ಹೇಳ್ಸ್ಯಾರ. ಏನೇನು ಮಾಡ್ತಾರ ನೋಡೇ ಬಿಡೋನು. ಇಲ್ಲ ಇವ್ರದಾಗು ಹೊಲ್ದಕ್ಕ, ಇಲ್ಲ ನಮ್ದಾಗು ಹೊಲ್ದಕ್ಕ.